ಹಲೋ ಗಾಯ್ಸ್, ಹಲೋ ಎವ್ರಿವನ್, ವೆಲ್ಕಮ್ ಟು ಕೇರ್ ಕಾರ್ ಕಿಚನ್. ಇವತ್ತಿನ ಸ್ಪೆಷಲ್ ಬಂದು ಕೇರಳ ಸಾಂಬಾರ್ ಇಲ್ಲ ಸದ್ಯ ಸಾಂಬಾರ್. ಈ ಸಾಂಬಾರ್ ಇಡ್ಲಿ, ದೋಸೆ, ರೈಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ನಾನು ಸಾಂಬಾರ್ ಪುಡಿ ಏನೂ ಹಾಕಿಲ್ಲ. ಇದನ್ನ ಮಾಡೋದು ಹೇಗೆ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಬರೋಣ ಬನ್ನಿ. ಇವಾಗ ಒಂದು ಕುಕ್ಕರಲ್ಲಿ ಈ ಗ್ಲಾಸಲ್ಲಿ 1.5 ಕಪ್ಪಷ್ಟು ಬೇಳೆನ ಹಾಕೊತಿದ್ದೀನಿ. ಇದನ್ನ ಸಪ್ರೇಟಾಗಿ ಬೇಯಿಸಿಡ್ಬೇಕು. ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿಡ್ಕೊತೀನಿ. 1.5 ಕಪ್ಪಷ್ಟು. ನಾನು ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು 4 ಲೋಟದಷ್ಟು ನೀರನ್ನ ಹಾಕಿ ನೆನೆಸಿಟ್ಕೊತೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಇದನ್ನ ಒಂದು 1/4 ಗಂಟೆ ಅಷ್ಟು ನೀಟಾಗಿ ನೆನೆಸಿಟ್ಕೊಂಡ್ರೆ ಹುಳಿ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಇದನ್ನ ಈ ಸಾಂಬಾರಿಗೆ ಹಾಕೊಳ್ಳೋಣ. ಇವಾಗ ಇದನ್ನ ಸಾಂಬಾರಿಗೆ ನಿಮ್ಗೆ ಏನು ನೀರು ಕ್ವಾಂಟಿಟಿ ಬೇಕೋ ಅದೇ ಕ್ವಾಂಟಿಟಿ ಇಲ್ಲೇ ನೀರು ಕಂಪ್ಲೀಟ್ ಆಗಿ ತಗೊಳ್ಳಿ. ಯಾಕಂದ್ರೆ ಮಧ್ಯದಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಡಿ. ಸೊ ಇದನ್ನೆಲ್ಲ ನೀಟಾಗಿ ಹಿಂಗೆ ಸ್ಕ್ವೀಸ್ ಮಾಡ್ಕೊತೀನಿ. ಒಂದು 1/4 ಗಂಟೆ ಅಷ್ಟು ಇದನ್ನ ನೀಟಾಗಿ ನೆನೆಸಿಟ್ರೆ ಹುಳಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸಾಂಬಾರಿಗೆ ಬೇಕಾಗಿರೋ ತರಕಾರಿನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಂಗಳೂರು ಸೌತೆಕಾಯಿ, ಪಡವಲಕಾಯಿ, ನುಗ್ಗೆಕಾಯಿ, ಪಂಪ್ಕಿನ್ನು, ಕ್ಯಾರೆಟು, ಆಲೂಗೆಡ್ಡೆ, ತೊಂಡೆಕಾಯಿ, ಗೋರಿಕಾಯಿ ಅಥವಾ ಜವಳಿಕಾಯಿ, ಬಾಳೆಕಾಯಿ. ಇಲ್ಲಿ ಮುಳುಗಾಯಿನ ನಾನು ಸಪ್ರೇಟಾಗಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕಪ್ಪಗಾಗುತ್ತೆ ಅಂತ. ಮತ್ತೆ ಬೆಂಡೆಕಾಯಿ ಒಂದು 3. ಇದನ್ನ 2 ಪೀಸಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೆಂಡೆಕಾಯಿನ. ಇದು 2 ನಾನು ಏನಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಂದರೆ ಸಾಂಬಾರ್ ಮಾಡಬೇಕಾದ್ರೆ ಇದನ್ನ ಲಾಸ್ಟ್ ಒಂದು 5 ಮಿನಿಟ್ಸ್ ಇರಬೇಕಾದ್ರೆ ಹಾಕಿದ್ರೆ ಸಾಕು. ಯಾಕಂದ್ರೆ ಇದು ಬೇಗ ಬೇಯುತ್ತೆ. ಇದನ್ನಾದ್ರೆ ನಾವು ಬೇಯಿಸ್ಕೋಬೇಕು ಚೆನ್ನಾಗಿ. ಅದಕ್ಕೆ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ 2 ಹಸಿರು ಮೆಣಸಿನ್ಕಾಯಿ, ಮೆಂತ್ಯ ಒಂದು 10 ಕಾಳಷ್ಟು, ಸಾಂಬಾರ್ ಈರುಳ್ಳಿ ಅಂತ ಬರುತ್ತೆ. ಇದಕ್ಕೆ ಒಂದು 6 ರಿಂದ 7 ಸಾಂಬಾರ್ ಈರುಳ್ಳಿ, ಕರ್ಬೇವಿನ ಸೊಪ್ಪು ಒಂದು 8 ಎಲೆ. ಇವಾಗ ಪಾತ್ರೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು 1.5 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಂತಿದ್ದೀನಿ, ತೆಂಗಿನಕಾಯಿ ಎಣ್ಣೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಮೆಂತ್ಯ ಹಾಕೊಂತಿದ್ದೀನಿ. ಮೆಂತ್ಯ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ, ಸಾಂಬಾರ್ ಈರುಳ್ಳಿ, ಇವಾಗ ಇದಕ್ಕೆ 2 ಹಸಿರು ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು. ಇವಾಗ ನಾನು ಏನು ಹುಣಸೆಹಣ್ಣು ನೀರನ್ನ ಮಾಡಿಟ್ಕೊಂಡಿದ್ನೋ ಅದನ್ನ ಇದಕ್ಕೆ ಹಾಕ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ. ಇದಕ್ಕೇನೆ 1 ಸ್ಪೂನ್ ಅಷ್ಟು ಹಿಂಗು. ಹಿಂಗು ನಿಮ್ದು ಪುಡಿ ಇದ್ರೂ ಹಾಕ್ಬೋದು ಅಥವಾ ಹಿಂಗು ಕಲ್ಲಿದ್ರೂ 2 ಪೀಸ್ ಮಾಡಿಕೊಂಡು ಹಾಕಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಒಂದು 1/2 ಸ್ಪೂನ್ ಅಷ್ಟು ಉಪ್ಪು ಹಾಕೊಂತೀನಿ. ಉಪ್ಪು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಯಾಕಂದ್ರೆ ನಾನು ಬೇಳೆಗೆ ಆಲ್ರೆಡಿ ಉಪ್ಪು ಹಾಕೊಂಡಿರ್ತೀನಿ. ಸೊ ಹಂಗಾಗಿ ಉಪ್ಪು ಇದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಅಳತೆ ಮಾಡ್ಕೊಂಡು ಹಾಕೊಳ್ಳಿ. ಸೊ ಇವಾಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ವೆಜಿಟೇಬಲ್ಸು ಅದನ್ನೆಲ್ಲ ಇದಕ್ಕೆ ಹಾಕ್ತೀನಿ. ಬೆಂಡೆಕಾಯಿ ಮತ್ತೆ ಮುಳುಗಾಯಿನ ಬಿಟ್ಟು ಹಾಕ್ತೀನಿ. ಯಾಕಂದ್ರೆ ಅದು ಬೇಗ ಬೇಯುತ್ತೆ. ಇದು ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ಇದನ್ನೆಲ್ಲ ಫಸ್ಟ್ ಹಾಕ್ತೀನಿ. ಇವಾಗ ಇಲ್ಲಿ ನಾನು ಹೇಳಿರೋ ತರಕಾರಿನೇ ಹಾಕೋಬೇಕು ಅಥವಾ ಇಷ್ಟೊಂದು ತರಕಾರಿ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಇಷ್ಟವಾದ ಚಾಯ್ಸ್ ತರಕಾರಿ ಹಾಕ್ಕೊಂಡು ನೀವು ಸಾಂಬಾರು ಮಾಡ್ಕೋಬೋದು. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದಕ್ಕೆ ನಾನು ಮಸಾಲೆ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಮಸಾಲೆ ಪೌಡರ್ ಅಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಪೌಡರ್ ಎಲ್ಲ ಉಂಡೆ ಉಂಡೆ ಬರದಂಗೆ ನೀಟಾಗಿ ಸಾಂಬಾರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅವಾಗ ತರಕಾರಿಗೆ. ಇವಾಗ ಈ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ, ಒಂದು 75% ಅಷ್ಟು. ಇವಾಗ ಇದಕ್ಕೆ ನಾನು ಬೆಂಡೆಕಾಯಿ, ಮುಳುಗಾಯಿ ಮತ್ತು ಟೊಮೊಟೊ ಹಣ್ಣು 3 ಆ್ಯಡ್ ಮಾಡ್ಕೊತೀನಿ. ಇದು 3 ಬಂದು ಸಾಫ್ಟಾಗಿರೋ ತರಕಾರಿ. ಇದು ಬೇಗ ಬೇಯುತ್ತೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಪ್ರೇಟಾಗಿ ನಾನು ಎತ್ತಿಡ್ಕೊಂಡು ಇವಾಗ ಹಾಕ್ತಾ ಇದ್ದೀನಿ.
ಸೊ ಇವಾಗ ಇದಕ್ಕೆ ನಾನು ಏನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನೀವು ಕೆಲವರು ಬೇಳೆ ಸಿಗೋದು ಇಷ್ಟಪಡಲ್ಲ. ಸೊ ಅದನ್ನು ನೀಟಾಗಿ ಬೇಯಿಸ್ಕೊಳ್ಬೋದು, ಇಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರು ಇದರಲ್ಲಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೋದು. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೇಯಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಸಾಂಬಾರು ಚೆನ್ನಾಗಿ ಕುದ್ದಾದ್ಮೇಲೆ ಬೆಂಡೆಕಾಯಿ ಮುಳುಗಾಯಿ ಎಲ್ಲ ಬೆಂದಿದೆಯಾ ನೋಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ನನಗಿಲ್ಲೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸೊ ನಾನು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇದೆಲ್ಲ ಚೆನ್ನಾಗಿ ಕುದೀತಿದೆ. ಈಗ ನೋಡಿ ಚೆನ್ನಾಗಿ ಕುದ್ದು ಬಂದಿದೆ, ಸಾಂಬಾರೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಗೆ ನಿಜ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಟೇಸ್ಟಿ ರೆಸಿಪೀಸ್ಗೋಸ್ಕರ ಕೇರ್ ಕಾರ್ ಕಿಚನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.